ರಾಣಿ ಅಮ್ಮಯ್ಯನು ಅಕ್ಕಯ್ಯನು ಮನೇಲಿ ಇಲ್ಲೇ ಇಲ್ಲ. ನಮ್ಮೂರಾಗೆ ಎಷ್ಟೊಂದು ಮಳೆ ಬಂದೈತಿ ನೋಡು. ಅಡಿಕೆ ಎಲ್ಲ ನಾನು ಎಂದು ತೊಕ್ಕೆ ಆಗೈತೋ ಏನೋ. ಈಗ ನಮಗೆ ತುಂಬ ಲಾಸ್ ಆಗುತ್ತೆ. ಅಡಿಕೆ ನೆಂದೋಗಿದ್ರೆ 3-4 ದಿವಸದಿಂದ ಒಣಗಿದ್ವು. ಈಗ ಅಡಿಕೆನ ತುಂಬಿಕ್ಕಿದ್ರೋ ಇಲ್ವೋ ಅಕ್ಕಯ್ಯನು ಅಮ್ಮಯ್ಯನು. ಅವ್ರು ಬೇರೆ ಮನೆಯಾಗಿಲ್ಲ ಏನೂ ಇಲ್ಲ. ನಾನು ಜಲ್ದಿ ಹೋಗಿ ಅಡಿಕೆ ತುಂಬಿದ್ದೀರಾ ಇಲ್ವೋ ಅಂತೇಳಿ ನೋಡ್ಕೊಂಬತ್ತೀನಿ ಇರು. ರೀ, ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಏನು ಆಗಿರಲ್ಲ, ಅಡಿಕೆ ನೆಂದೋಗಿರಲ್ಲ. ನಿಮ್ಮ ಅಮ್ಮಯ್ಯ ನಿಮ್ಮ ಅಕ್ಕಯ್ಯ ಇದ್ರಲ್ಲ, ಅವರೆಲ್ಲ ತುಂಬಿಟ್ಟಿರ್ತಾರೆ ಮಳೆ ಬರೋ ವರ್ಷಲ್ಲಿ. ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಇರಿ. ಮತ್ತೆ ಯಾಕೆ ಅಲ್ಲಿಗಾನ ಹೋಗ್ತೀರಾ? ಅವರೇ ಬರ್ತಾರೆ ಅನ್ಸುತ್ತೆ ಈಗ್ಲಾಗ್ಲಾ. ಸುಮ್ಮನೆ ಇರಿ, ಅವ್ರನ್ನೇ ಕೇಳೋಣ ನೆಂದಿದವೋ ಇಲ್ವೋ ಅಂತೇಳಿ ಗೊತ್ತಾಗುತ್ತೆ. ಹಂಗಲ್ಲ ರಾಣಿ, ಅವರಿಬ್ರು ಹೆಂಗಸ್ರು ಚೀಲಗಳ ಎತ್ತಿಕ್ಕಾಗಬೇಕಲ್ಲ. ಅದಕ್ಕೆ ನನಗೆ ಭಯ ಆಗ್ತೈತೆ, ಏನಾಗೈತೋ ಏನೋ ಅಂತಾನ. ರಮೇಶ, ಏನು ಇದು ಇಷ್ಟೊತ್ತಿಗೆ ಬರ್ತಾ ಇದೀಯಾ? ಅಲ್ಲ, ಮಳೆ ಮೋಡ ಆಗೈತಲ್ಲ, ಅಡಿಕೆ ಒಣಗಾಕಿದೀವಿ, ತುಂಬಿಕ್ಬೇಕು ಹೋಗಿ ಎಂಬುದು ನಿನಗೆ ಗೊತ್ತಾಗಲ್ವೇನೋ? ಈಗ ಬಂದಿದ್ರಲ್ಲೋ ಗಂಡ ಎಂತಿನೂ. ಇವತ್ತು ಯಾಕೆ ಹೋಗಿದ್ರಿ ಬಟ್ಟೆ ತರಕ್ಕೆ? ಅಕ್ಕ, ಅಡಿಕೆ ಎಲ್ಲ ನಾ ಮಳೆ ಬರೋದಕ್ಕೂ ಮುಂಚೆನೇ ಚೀಲಕ್ಕೆ ತುಂಬಿ ಇಕ್ಕಿದ್ರಿ ತಾನೇ, ನೆಂದಿಲ್ವ ಅಡಿಕೆ ಏನು? ಹೇಳಕ್ಕ ಜಲ್ದಿ. ನನಗೆ ಯಾಕೋನ ತುಂಬ ಗಾಬರಿ ಆದಂಗೆ ಆಗ್ತೈತಿ. ಅಡಿಕೆಯಲ್ಲಿ ಮಳೆ ನೆಂದಿದವೋ ಏನೋ ಅಂತೇಳಿ 3-4 ದಿವಸದಿಂದ ಒಣಗಿಸಿದ್ವಿ. ಅವೇನಾದರೂ ನೆಂದೋದ್ರೆ ಅರ್ಧಕ್ಕರ್ಧ ರೇಟು ಕೆಳಕ್ಕೆ ಹೋಗ್ಬಿಡುತ್ತೆ. ನೆಂದಿಲ್ವಾ ಅಂತೆ? ನೆಂದಿಲ್ವಾ? ಹೋಗಿ ನೋಡಾಗು, ಮುದ್ದೆ ಆಗಿದಾವೆ ನಿನ್ನ ಅಡಿಕೆ ಎಲ್ಲನ. ನಿನಗೆ ಗೊತ್ತಾಗಲ್ವೇನು? ಹೆಂಡತಿ ಕರ್ಕೊಂಡು ಸೀರೆ ತರಕ್ ಹೋಗ್ಯಾನೆ, ಸೀರೆನ. ಅವತ್ತೇನೋ ಪಿಕ್ಚರ್ಗೆ ಹೋಗಿದ್ವಿ, ಅವತ್ತು ಜೋರಾಗಿ ಬರ್ಲಿಲ್ಲ ಮಳೆ. ಒಂದನಿ 2 ಹನಿ ಉದ್ರಿ ಸುಮ್ಮನಾತು. ಇವತ್ತು ಎಷ್ಟು ಜೋರಾಗಿ ಬಂತು ನಿನ್ಗೇನೆ ಗೊತ್ತು? ಇಬ್ರು ಹೆಂಗಸ್ರು ಏನ್ ಮಾಡಕ್ಕಾಗುತ್ತೆ? ಅಡಿಕೆ ತುಂಬಿ ಚೀಲನ ಎತ್ತಿಕ್ಬೇಕು ಅಂದ್ರೆ ಸುಮ್ಮನೆ ಆಗುತ್ತಾ? ಗೊತ್ತಾಗಲ್ವಾ ನಿನ್ಗೆ? ಅವಳು ಹೇಳ್ದಂಗೆ ಕುಳಿತಿಯಲ್ಲ ನೀನು. ಅಂದ್ರೆ ಅಡಿಕೆ ಎಲ್ಲ ನೆಂದೋದ್ವಾ ಅಕ್ಕ? ಅಮ್ಮ ಹೇಳ್ತಾರದ್ ನಿಜನಾ? ಹ್ಞೂ ಕಣೋ ರಮೇಶ, ಮಳೆ ಶುರುವಾಯ್ತು, 1-2 ಹನಿ ಉದ್ರುತ್ತು. ಅದಕ್ಕೆ ನಾನು ನೀನ್ ಕರ್ಕೊಂಡು ಹೋಗೋಣ ಅಂತೇಳಿ ಮನೆಗೆ ಬಂದೆ. ನೀನ್ ಮಂತಾಗೆ ಇದ್ದಲ್ಲಪ್ಪ, ಅದಕ್ಕೆ ಕರ್ಕೊಂಡೋಗಿ ಅಡಿಕೆ ಎಲ್ಲ ತುಂಬನ ಅಂತೇಳಿ ಓಡೋಡ್ ಬಂದೆ. ಆದ್ರೆ ಏನ್ ಮಾಡೋದು, ನೀನ್ ಮನೆಗೆ ಇಲ್ವಲ್ಲ, ಇನ್ನೇನ್ ಕರ್ಕೊಂಡು ಎಲ್ಗ ಹೋಗಿದ್ಯಾ ಅಂತ ಅಮ್ಮ ಹೇಳ್ತು. ಅದಕ್ಕೆ ಇನ್ನೇನ್ ಮಾಡೋದು, ಎಲ್ಲ ನೆನಿತಾವಲ್ಲ ಅಂತೇಳಿ ಅಮ್ಮನೇ ಬಂತು, ಕೈಲಾಗ್ದಿದ್ರು ನಡ್ಕೊಂಡು ಕೆಸರಾಗಿ. ಇನ್ನೇನ್ ಮಾಡೋದು, ಅಲ್ಗೋಗೋವಷ್ಟರಲ್ಲಿ ಅಲೆ ಮಳೆ ಜೋರಾಗಿ ಗೊತ್ತಾಯ್ತು. ಅದ್ರಾಗೆ ಮಳೆಗೇನೆ ತುಂಬಿ ಇಟ್ವಿ. ತಿರ್ಗಾ ಚೀಲನ ಎತ್ತಿಕ್ಕಾಗ್ಲಿಲ್ಲ. ತಿರ್ಗಾ ಅದೇ ಶಿವಜ್ಜ ಐತಲ್ಲ, ಅವಜ್ಜ ಬತ್ತಿತ್ತು. ಅವಜ್ಜ ನಮ್ ಕಷ್ಟ ನೋಡಿ ಬಂದು ಚೀಲನ ಅತ್ಲಾಗೆಲ್ಲ ಇಕ್ಕಕ್ಕೆ ಸಹಾಯ ಮಾಡ್ತು. ಇಲ್ದಿದ್ರೆ ಏನೂ ಇಲ್ಲ, ಎಲ್ಲನ ಮುದ್ದೆ ಆಗ್ಬಿಟ್ಟಿರವು ಅಡಿಕೆ ಎಲ್ಲ ನೆಂದು ತೊಕ್ಕೆಯಾಗಿ. ನಿನ್ಗೊಂದಿಷ್ಟು ಜವಾಬ್ದಾರಿನೇ ಇಲ್ವಲ್ಲೋ? ಯಾಕೋ ಇಷ್ಟೊಂದು ಇದ್ ಮಾಡ್ತಾ ಇದ್ದೆ ಇವಾಗ? ನಿನ್ ಕೆಲ್ಸದ ಮೇಲೆ ಇದೇ ಇಲ್ವಲ್ಲ ನಿನ್ಗೆ? ಏನೋ ಸೋಂಬೇರಿತನ ತೋರಿಸ್ತಾ ಇದ್ದಿ ಇತ್ತೀಚೆಗೆ. ಯಾಕನ ಮುಂಚೆ ತರ ನೀನು ಇಲ್ಲ ಕಣ. ಅಯ್ಯೋ ಅಕ್ಕ, ಜಲ್ದಿ ಬರೋಣ ಅಂತ ಹೇಳಿ ಹೋದ್ವಿ, ಆದ್ರೆ ಅಲ್ಲಿ ಆಗ್ಲಿಲ್ಲ ಬಟ್ಟೆ ತಾಮಕ್ಕೆ ಜಲ್ದಿ. ಅದಕ್ಕೆ ತಡ ಆಗೋಯ್ತು ಬರೋದು. ಜಲ್ದಿ ಬರೋಣ ಅಂತ ಹೋದ್ನಂತೆ. ಅಲ್ಲ, ಬಟ್ಟೆನ ಇನ್ನೊಂದ್ ದಿವಸ ಯಾವಾಗನ ತಾಂಡಿದ್ರೆ ಆಗ್ತಿರ್ಲಿಲ್ವಿ? ಮಳೆಗಾಲ ಮೊದ್ಲೇನೆ ಅಡಿಕೆ ಎಲ್ಲ ಒಣಗಾಕಿದೀವಲ್ಲ, ಹೋಗೋದ್ ಬೇಡ, ಅಡಿಕೆ ಎಲ್ಲ ತುಂಬಿಕ್ಕಿ ಯಾವಾಗನ ಹೋಗನ ಬಿಡುವಾಗಿದ್ದಾಗ ಅಂತನ ಯೋಚನೆ ಮಾಡೋದ್ ಬೇಡವೇನು ನೀನು? ಅವಳು ಹೇಳು, ಇವನು ವಾಲ್ಟ್ ಬಿಟ್ಟ. ಹೆಂಗಾದ್ರೂ ಹಾಳಾಗಿ ಹೋಗ್ಲೇಳು, ಮಾಡಿರೋ ಕೆಲಸ ಅಧ್ವಾನ ಆದ್ರೂ ಆಗ್ಲೇಳು ಅಂತಾನ. ಅಯ್ಯೋ, ಏನಂತ ಹಿಂಗ್ ಬೈತಾ ಇದ್ದೀರಾ? ಹಂಗಾದ್ರೆ ಗಂಡ ಹೆಂಡತಿಗೆ ಬಟ್ಟೆ ಕೊಡ್ಸೋದು ತಪ್ಪ? ಏನ್ ಹಿಂಗ್ ಹೇಳ್ತಾ ಇದ್ರ? ಏನೋ ಬಟ್ಟೆ ಕೊಡ್ಸಿರೋದೇ ತಪ್ಪು ಅಮ್ಮಂಗೆ? ಅಲ್ಲ, ನನಗೆ ನನ್ನ ಗಂಡ ಬಟ್ಟೆ ಕೊಡಿಸ್ತಾ ಇನ್ನೇನು ಬೇರೆಯವ್ರು ಕೊಡ್ಸಕ್ಕಾಗುತ್ತಾ? ಬಾಯಿ ಮುಚ್ಚು ಸಾಕು, ನೀನು ಮಾತಾಡ್ಬೇಡ. ಎಲ್ಲ ನಿನ್ನಿಂದನೇ ನನ್ನ ಮಗ ಹಾಳಾಗ್ತಿರೋದು ಇವತ್ತು. ಅಲ್ಲ, ಅಡಿಕೆ ಒಣಗಾಕಿದೀವಲ್ಲ, 3-4 ದಿವಸ ಒಣಗೇವೆ, ಮಳೆ ಬೇರೆ ಮೋಡ ಆಗುತ್ತಲ್ಲ, ತುಂಬಿಕ್ಬೇಕು ಇವತ್ತು. ಹೋಗೋದ್ ಬೇಡ ಅಡಿಕೆ ತುಂಬಿಕ್ಕಿ ಅವನ ಸಂತೆಗೆ ಹಾಕ್ ಬಂದು ತಿರ ಯಾವತ್ತಾದ್ರೂ ಬಿಡುವಾಗಿದ್ದಾಗ, ಕೆಲ್ಸ ಇಲ್ದೇ ಇದ್ದಾಗ ಹೋಗ್ಬೋದಾಗಿತ್ತಲ್ಲ. ಇವತ್ತೇ ಏನು ಹೋಗ್ಬೇಕಾಗಿತ್ತು ನೀವು? ನಮ್ಗೇನ್ ಗೊತ್ತತ್ತೆ, ಮೊನ್ನೆ ಪಿಕ್ಚರ್ಗೆ ಹೋಗಿದ್ವಲ್ಲ, ಅವತ್ತು ಹಂಗೆ ಅಂದ್ರಿ ಮೋಡ ಆಗೈತೆ ಮಳೆ ಬರುತ್ತೆ ಅಂತಾನೆ. ಅವತ್ತೇನ್ ಮಳೆ ಬಂತಾ? ಈ ತಿಂಗಳಲ್ಲಿ ಮಳೆ ಬಂದೇ ಇಲ್ಲ, ಸುಮ್ನೆ ಮೋಡ ಆಗುತ್ತೆ, ಬರೋದೇ ಇಲ್ಲ, ಸುಮ್ನೆ ಆಗುತ್ತೆ. ಅದಕ್ಕೆ ಇನ್ನೇನು ಇವತ್ತು ಬರಲ್ಲ ಅಂತ ಹೇಳಿ ಹೋದ್ವಿ. ಆದ್ರೆ ಇವತ್ತೇ ಜೋರಾಗಿ ಬಂದೈತಿ ನಮ್ಮ ಗ್ರಾಚಾರಕ್ಕೆ. ನಾವೇನ್ ಮಾಡಕ್ಕಾಗುತ್ತೆ? ಅದಕ್ಕೆ ಯಾಕೆ ಹಿಂಗಾಡ್ತಿ ಬಿಡು. ಈಗೇನೇನು ನಿನ್ನ ಆಸ್ತಿ ಎಲ್ಲ ಏನು ಹೋಗಿಲ್ಲ. ನೋಡ್ದೇನೋ ರಮೇಶ, ನಿನ್ನ ಹೆಂಡತಿ ಹೆಂಗ್ ಮಾತಾಡ್ತಾಳೆ? ಆಸ್ತಿ ಎಲ್ಲ ಹೋಗಿಲ್ವಂತ, ಇನ್ನ ಇಷ್ಟು ಹೋಗೈತಲ್ಲ, ಮುಂದೆ ಅಷ್ಟು ಹೋಗುತ್ತೆ ಕಣಮ್ಮ. ಅದನ್ನ ತಿಳ್ಕ ಮೊದ್ಲು. ಇಷ್ಟಿಂದಾನೆ ಮತ್ತೆ ಅಷ್ಟೊಂದು ಆಗೋದು. ಈಗಲೇನೆ ಎಚ್ಚೆತ್ಕೊಂಡು ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗತ್ ಕಲ್ಕೊಳ್ರಿ. ಹಿಂಗ್ ದಿಮಾಕ್ ಮಾಡ್ಕೊಂಡು ಅಲ್ಲಿ ಇಲ್ಲಿನೇ ಖರ್ಚು ಮಾಡ್ಕೊಂಡು ದುಡ್ಡ ನೀರ್ ಖರ್ಚು ಮಾಡ್ದಂಗೆ ಮಾಡಿದ್ರೆ ಅಷ್ಟೇನೆ. ತಿರ್ಗಾ ಭಿಕ್ಷೆ ಎತ್ತಬೇಕಾಗುತ್ತೆ. ಮುಂಚಿಂದೆಲ್ಲ ಮರ್ತೇನೋ ನೀನು? ಏನ್ರಿ ನಿಮ್ಮ ಅಮ್ಮ ಹಿಂಗ್ ಬೈತಾ ಇದಾರೆ? ಭಿಕ್ಷೆ ಎತ್ತ ಅಂತ ಗತಿ ನಮ್ಗೆ ಯಾಕೆ ಬರುತ್ತೆ ಹೇಳ್ರಿ? ಇಷ್ಟೊಂದು ಆಸ್ತಿನ ಸಂಪಾದನೆ ಮಾಡಿದೀರಾ, ನಿಮ್ಮ ಅಪ್ಪ ಎಲ್ಲ ಕಳೆದ್ರು ನೀವು ಕಷ್ಟಪಟ್ಟು ದುಡ್ದಿದ್ದೀರಾ. ಅದನ್ನ ಇವರಿಬ್ರು ಅರ್ಥ ಮಾಡ್ಕೊಳ್ದೇನೆ ಬಾಯಿಗೆ ಬಂದಂಗೆ ಬೈತಾ ಇದಾರಲ್ಲ. ಏನೋ ಇವತ್ತು ಒಂದ್ 3-4 ಚೀಲ ಅಡಿಕೆ ಮಳೆ ನೆಂದಿದ್ಕೆ ಇಷ್ಟೊಂದು ಮಾತಾಡ್ತಾ ಇದಾರಲ್ಲ ಇವರು. ನೀವು ಸುಮ್ಮನೆ ನಿಂತಿದ್ದೀರಲ್ಲ. ನೀವು ತಾನೇ ಕಷ್ಟಪಟ್ಟು ಎಲ್ಲ ಸಂಪಾದನೆ ಮಾಡಿದ್ದು ಈ ಆಸ್ತಿನ. ನಿಮ್ಮಮ್ಮ ಇವತ್ತು ನೋಡಿ ಹೆಂಗ್ ಬೈತಾ ಇದಾರೆ. ಇವತ್ತು ನಷ್ಟ ಆಗೈತಲ್ಲ, ಆದ್ರೆ 2ರಷ್ಟು ದುಡಿತೀನಿ ಅಂತನ ಹೇಳ್ರಿ ಇವರಿಬ್ರಿಗೂನು. ಏಯ್ ಮುಚ್ಚೆ ಸಾಕು, ಅವನ ಒಬ್ನೇ ದುಡ್ದಿಲ್ಲ. ಅವಂತ ಏನೇ ಇತ್ತು ದುಡಿಯಕ್ಕೆ? ನಮ್ ರಾಧಮ್ಮ ಇಲ್ದಿದೆ ನಾವು ಇನ್ನನ ಹೊರಗಡೆ ಬೀದಿಲಿ ಭಿಕ್ಷೆ ಬೇಡ್ಕೊಂಡು ಇರ್ಬೇಕಾಗಿತ್ತು. ನೀನ್ ಹೇಳ್ದಂಗೆ ಏನ್ ತಿಳ್ಕೊಂಡಿದ್ಯಾ?
ಇವನೊಬ್ನೇ ಸಂಪಾದನೆ ಮಾಡಿಲ್ಲ. ಇವನಿಗೆ ಬಂಡವಾಳ ಬೇಕಾಗಿತ್ತು ಅಡಕೆ ವ್ಯಾಪಾರ ಮಾಡಕ್ಕೆ. ಅವಾಗ ಇವಳು ಗಂಡ ಕೊಟ್ಟಿರೋ ಆ ಒಡವೆನ ತಂದು ಕೊಟ್ಟಿದ್ದು ವ್ಯಾಪಾರ ಮಾಡು ಅಂತ. ಇವಳೇನಾದ್ರು ಕೊಟ್ಲಿಲ್ಲ ಅಂತಂದ್ರೆ ನೀನು ಈ ಮನೆಗೆ ಬತ್ತಾನೆ ಇರ್ಲಿಲ್ಲ. ನಿನ್ ಗಂಡ ಇನ್ನ ಬಡವನಾಗಿದ್ದೇನೆ ಅಂತಾನ, ಏನೋ ಶ್ರೀಮಂತ ಆಗಿದ್ದಾನೆ ಅಂತ ಹೇಳಿ ನೋಡಿ ಎಲ್ಲ ತಿಳ್ಕೊಂಡು ಬಂದು ಈಗ ನಮ್ಗೆ ಬುದ್ಧಿ ಹೇಳಕ್ ಬತ್ತೀಯ. ಏಯ್ ರಮೇಶ, ನೋಡ್ಕೊಂಡು ನಿಂತಿದ್ಯಲ್ಲೋ, ನಿನ್ ಹೆಂಡತಿಗೆ ಸರಿಯಾಗಿ ಒಂದು ಬಾಸಿ ಬುದ್ಧಿ ಹೇಳಕ್ ಕಲ್ತ್ಕ. ನೋಡಿ ಹೆಂಗ್ ಮಾತಾಡ್ತಾಳೆ ಇವಳು. ರಾಣಿ ನೀನ್ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ ಸ್ವಲ್ಪ, ನಾನೆಲ್ಲ ಮಾತಾಡ್ತೀನಿ. ನೀನ್ ಸುಮ್ಮನೆ ಯಾಕೆ ವಟ ವಟ ಅಂತ ಹೇಳಿ ಮಾತಾಡಿ ಬೈಸ್ಕೊಂತ ಇದ್ಯಾ? ಸುಮ್ಮನೆ ನಿಂತ್ಕೊಂಬಕ್ಕಾಗಲ್ವಾ ನಿನ್ಗೆ? ನೀವು ನನ್ನೇ ಬೈತಾ ಇದ್ದೀರಾ ಅವ್ರ ಮಾತು ಕೇಳ್ಕೊಂಡು? ಅಲ್ಲ, ಗಂಡ ಹೆಂಡತಿ ಅಂದ್ಮೇಲೆ ಎಲ್ಗೂ ಹೋಗಂಗಿಲ್ವಾ ಜೊತೆಗೆ? ನಾವ್ ಜೊತೆಗೆ ಹೋಗಿರಕ್ಕೆ ಇವ್ರಿಗೆ ಹೊಟ್ಟೆ ಉರಿ. ಈಗ ಚೆನ್ನಾಗಿದ್ದೀವಲ್ಲ ಗಂಡ ಹೆಂಡತಿನು, ಅದನ್ನ ನೋಡಿ ಸಹಿಸ್ಕೆಮಕ್ ಆಗ್ತಿಲ್ಲ ನಿಮ್ಮ ಅಕ್ಕಯ್ಯಗೂ ನಿಮ್ಮ ಅಮ್ಮಯ್ಯಗೂ. ಅದಕ್ಕೇನೆ ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ತಾ ಇದ್ದಾರೆ. ನನ್ನೇನೆ ಒಯ್ದು ಬುದ್ಧಿ ಕಲ್ಸು ಅಂತ ಹೇಳ್ಕೊಡ್ತಾರಲ್ಲ ನಿಮ್ಮ ಅಮ್ಮಯ್ಯ. ಹಿಂಗ ಹೇಳ್ಕೊಡೋದು ಮಗುಗೆ ಯಾರಾದ್ರೂ? ಏ ರಾಣಿ, ನಮ್ಮಮ್ಮ ಹೇಳಿದ್ದು ಆ ಥರ ಅಲ್ಲ. ನೀನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ಅಲ್ಲ, ಯಾವ ಸಂದರ್ಭ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡೇನೆ ನೀನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇನ್ನೇ ಅಂತ ಹೇಳ್ತಾರೆ. ಸುಮ್ಮನೆ ನಿಂತ್ಕ, ನೀನು ಮಾತಾಡ್ಬೇಡ. ನೀನು ಯಾಕೆ ಮಾತಾಡಬಾರ್ದು? ನನಗೆ ನಿಮ್ಮ ಮನೆಗೆ ಹಕ್ಕಿಲ್ವಾ ಮಾತಾಡಕ್ಕೆ? ನನಗೂ ಹಕ್ಕ ಐತಿ, ಅದಕ್ಕೆ ಮಾತಾಡ್ತೀನಿ. ಎಲ್ಲರೂ ನನ್ನ ಬಾಯಿ ಮುಚ್ಚಕ್ ಬರ್ರಿ, ನನಗೆ ಏನು ಸ್ವಾತಂತ್ರ್ಯನೇ ಇಲ್ಲ ಈ ಮನೆಗೆ. ನನ್ನ ಕಷ್ಟ ಯಾರು ಕೇಳೋರೇ ಇಲ್ಲ. ಆಯ್ತು ಬಿಡಿ, ಬಾಯಿ ಮುಚ್ಕೊಂಡೇ ಇರ್ತೀನಿ. ನೀವು ಹಾಕಿದ್ ತಿನ್ಕೊಂಡು ಇವ್ರನ್ನ ನೆಚ್ಕೊಂಡು ಮದುವೆ ಆಗಿ ಬಂದಿದ್ಕೆ ಎಲ್ಲಾರ ತಗೋ ಒಂದು ಮಾತು ಕೇಳ್ಬೇಕಾಗೈತಿ. ಅಯ್ಯೋ ರಾಣಿ, ಈಗ ನಮ್ದೇ ತಪ್ಪು. ಸುಮ್ಮನಿರು, ನೀನೇನು ಮಾತಾಡಕ್ ಹೋಗ್ಬೇಡ. ಸುಮ್ಮನೆ ಮಾತಾಡಿ ಯಾಕೆ ಬೈಸ್ಕೊಂತೀಯ? ಬಾಯಿ ಮುಚ್ಕೊಂಡು ನಿಂತ್ಕ ನೀನು ಸ್ವಲ್ಪ, ನಾನೆಲ್ಲ ಹೇಳ್ತೀನಿ ಅಕ್ಕಯ್ಯಗೂ ಅಮ್ಮಯ್ಯಗೂ. ಆಯ್ತು ಬಿಡಿ. ನಿಮ್ಗೆ ಹೆಂಡತಿಗಿನ್ನ ಅಕ್ಕಯ್ಯ ಅಮ್ಮಯ್ಯನೇ ಮುಖ್ಯ. ಅವ್ರ ಮಾತೆ ಕೇಳೋದು ನೀವು. ನನ್ನ ಬಾಯಿ ಮುಚ್ಚಕ್ ಬರ್ತೀರಾ ನೀವು? ನನ್ನ ಮಾತೇ ಆಡಲ್ಲ ಬಿಡ್ರಿ. ಹಂಗಲ್ಲ ಕಣೆ ರಾಣಿ, ಸುಮ್ಮನಿರು ಒಂದ್ ಸ್ವಲ್ಪ ಹೊತ್ತು, ನೀನ್ ಮಾತಾಡ್ಬೇಡ, ಸುಮ್ಮನೆ ನಿಂತ್ಕ. ಆಯ್ತು, ನೀವೇ ಮಾತಾಡ್ಕೇಳ್ರಿ, ನಾನು ಹೋಗ್ತೀನಿ. ಏಯ್ ರಮೇಶ, ನೀನು ನಿನ್ನ ಹೆಂಡತಿ ಮಾತು ಕೇಳೋದ ಬಿಡು. ಏನಾದ್ರೂ ಅವಳ ಮಾತೆ ಕೇಳ್ತಾ ಇದ್ರೆ ಇದ್ ಬದಿ ದಾಸ್ತಿನೆಲ್ಲನ ಕಾಕಬೇಕಾಗುತ್ತೆ ನೋಡು. ಇಲ್ಲಿಗೆನೆ ಬಿಟ್ಟು ಒಳ್ಳೆ ರೀತಿಲಿ ಬದುಕತ್ ಕಲ್ತ್ಕ. ನಿಮ್ಮ ಅಕ್ಕನ ಮಾತು ಕೇಳ್ಕೊಂಡು ನಿನ್ನ ಹೆಂಡತಿ ಮಾತು ಕೇಳಿದ್ರೆ ಅಷ್ಟೇನೆ ನೀನು ಉದ್ಧಾರ ಆಗಲ್ಲ, ಬೀದಿಗೆ ಬೀಳ್ತೀಯ. ಅಯ್ಯೋ ಯಾಕಮ್ಮ ಹಂಗೆ ಹೇಳ್ತೀಯ? ನಾನು ಯಾಕೆ ಬೀದಿ ಬೀಳಲಿ? ಸುಮ್ಮನಿರು. ಏನು ಇವತ್ತೊಂದು ದಿವಸ ಅಡಿಕೆ ಎಲ್ಲ ನಾನು ಎಂದು ತಪ್ಪೆ ಆಗ್ಬಿಟ್ರೆ ಏನು ನಾನು ಬೀದಿಗೆ ಬಂದ್ಬಿಡ್ತೀನಾ? ಏನೋ ಮಸ್ತಾಗಿ ಆಸ್ತಿ ಸಂಪಾದನೆ ಮಾಡ್ಲಿಲ್ವ ನಾನು? ಅಪ್ಪಾಯಿ ಕಳೆದಿದ್ದೆಲ್ಲನ ಅದು ಹೆಂಗೆ ಎಲ್ಲ ಕಳ್ಕೊಂಡ್ಬಿಡ್ತೀನಿ ಒಂದೇ ಸಲನ? ನೀನು ನೋಡಿ ಹೆಂಗೆ ಹೇಳ್ತಾ ಇದೆಯಾ? ಸುಮ್ಮನಿರು, ಏನೂ ಆಗಲ್ಲ. ಇನ್ಮೇಲೆ ಹಿಂಗೆಲ್ಲ ಏನೂ ಆಗಕ್ಕೆ ಬಿಡಲ್ಲ ನಾನು. ಸಂಪಾದನೆ ಮಾಡಿದ್ಯಾ ಕಣು, ಮಾಡಿರೋದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಸೋಂಬೇರಿತನ ಮಾಡ್ದಲೇನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಜವಾಬ್ದಾರಿಯಿಂದನ ಅವಾಗ್ಲೇನೆ ಆಸ್ತಿ ಉಳಿಸ್ಕೊಂಬಕ್ ಆಗೋದು. ಇಲ್ಲ ಅಂತಂದ್ರೆ ಎಲ್ಲ ಕಳ್ಕೋಬೇಕಾಗುತ್ತೆ. ಯೋಚನೆ ಮಾಡು ಒಂದ್ ಸ್ವಲ್ಪನ. ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು ನಾವು. ಆಯ್ತು ಬಿಡಕ್ಕ, ಇನ್ಮೇಲೆ ಹಿಂಗೆಲ್ಲ ಆಗಕ್ಕೆ ಬಿಡಲ್ಲ, ನೀವೇನು ಚಿಂತೆ ಮಾಡಬೇಡಿ. ಇದೇ ಕೊನೆ, ಇನ್ನೊಂದ್ಸಲ ಹಿಂಗೆಲ್ಲ ನಿನ್ನ ಹೆಂಡತಿ ಹೇಳ್ದಂಗೆ ಕಣ್ಕಂಡಿದ್ದಕ್ಕೆಲ್ಲ ಕರ್ಕೊಂಡು ಹೋಗ್ಬೇಡ. ದುಡ್ಡನ್ನು ಖರ್ಚು ಮಾಡಕ್ ಹೋಗ್ಬೇಡ, ಕೇಳ್ಕಳಿದ್ದೆಲ್ಲ ಕೊಡ್ಸಕ್ ಹೋಗ್ಬೇಡ. ಏನ್ ಬೇಕೋ ಅಷ್ಟನ್ನ ಮಾತ್ರ ಕೊಡ್ಸಕ್ ಕಲ್ತ್ಕ. ಎಷ್ಟಾನ ತಲೆ ಮಯಕ್ಕೆ ಓದ್ಕೊಂಡು ಮೆರೆಸಕ್ ಹೋಗ್ಬೇಡ. ಹೆಣ್ಣಿಂದಲೇನೆ ಎಷ್ಟೋ ಸಂಸಾರಗಳು ಹಾಳಾಗಿರೋದ ನಿನಗೂ ಗೊತ್ತೈತಿ, ನೋಡಿದ್ಯಾ? ಅಯ್ಯೋ ಏನು ಆಸೆ ಪಟ್ಲಮ್ಮ ಸೀರೆ ತಗೋಬೇಕು ಅಂತ ಹೇಳಿ, ಅದಕ್ಕೆ ಕೊಡ್ಸೋಣ ಅಂತ ಹೇಳಿ ಓದೆ ಜಲ್ದಿ ಬರೋಣ ಅಂತಾನೆ. ಬಿಡು, ಅವಳಿಗೆ ಕೊಡಿಸ್ತೆ, ಇನ್ನು ಯಾರಿಗೆ ಕೊಡ್ಸೋಣ ಹೇಳು? ನಿನಗೂ ಬೇಕು ಅಂದ್ರೆ ತಂದು ಕೊಡ್ತೀನಿ ಹೇಳು. ರಮೇಶ, ನಿನ್ಗೆ ಹೆಂಡತಿಗೆ ಏನು ಕೊಡಿಸ್ಬೇಡ ಅಂತ ನಾವೇನು ಹೇಳ್ತಾ ಇಲ್ಲ. ಆದ್ರೆ ಸಮಯ ಸಂದರ್ಭ ನೋಡ್ಕೊಂಡು ಕರ್ಕೊಂಡು ಹೋಗು. ಎಲ್ಗನ ಹೋಗಂಗಿದ್ರೆ ಹಿಂಗೆ ಕೆಲಸ ಇದ್ದಾಗ, ಹಿಂಗೇನಾದ್ರೂ ಮಳೆ ಬರಂಗಿದ್ದಾಗ ಎಲ್ಗೂ ಹೋಗಕ್ ಹೋಗ್ಬೇಡ. ಅಡಿಕೆ ವ್ಯಾಪಾರ ಚೆನ್ನಾಗಿ ಕೈ ಎತ್ತೈತಿ ನಿನ್ಗೆ, ಅದನ್ನ ಉಳಿಸ್ಕೊಂಡು ಹೋಗತ್ ಕಲ್ತ್ಕ. ಸರಿ ಆಯ್ತು ಬಿಡಕ್ಕ, ಇನ್ಮೇಲೆ ಹಿಂಗೆಲ್ಲ ಆಗದೆ ಇರಂಗೆ ನೋಡ್ಕೊಂತೀನಿ. ಏನ್ ನೋಡ್ಕೊಂತಾನೋ ಏನೋ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾನ. ಬಿಡಮ್ಮ, ನೋಡೋಣ, ಮುಂದೆ ಚೆನ್ನಾಗಿರ್ತಾನೆ ಅನ್ಸುತ್ತೆ. ಏನೋ ಆಸೆ ಪಟ್ಟೆವಳೆ ಅಂತ ಹೇಳಿ ಕರ್ಕೊಂಡೋಗಿ ಕೊಡ್ಸಿದಾನೆ. ಬಿಡು, ಹಿಂಗೆಲ್ಲ ಆಗ್ದಂಗೆ ನೋಡ್ಕೊಂತೀನಿ ಅಂತ ಹೇಳೋನಲ್ಲ. ಏನೋ ಅಮ್ಮ, ನನಗಂತೂ ನಂಬಿಕೆ ಇಲ್ಲ. ಸರಿ ನಡಿ, ಮುಂಬಾನ ಹೊಟ್ಟಸ್ತೈತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.